ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೂಪರ್ ಸವಿರುಚಿ. ಇವತ್ತಿನ ದಿನ ನಾನು ಇನ್ನೊಂದು ನವರಾತ್ರಿಯ ಸ್ಪೆಷಲ್ ರೆಸಿಪಿ ಸಾಬುದಾಣ ವಡ ಮಾಡ್ತಾಯಿದ್ದೀನಿ. ನವರಾತ್ರಿಯಲ್ಲಿ ಉಪವಾಸ ಮಾಡೋರಿಗೆಲ್ಲ ಇದೊಂದು ಒಳ್ಳೆಯ ಸ್ನ್ಯಾಕ್ಸು. ನಾನಿಲ್ಲಿ 1 ಕಪ್ಪು ಸಾಬುದಾಣಿನ 1-2 ಸಲ ನೀರು ಹಾಕಿ ತೊಳೆದು ಅದನ್ನು 1 ಕಪ್ಪು ನೀರು ಹಾಕಿ ಓವರ್ ನೈಟ್ ನಾನು ನೆನೆ ಹಾಕಿದ್ದೆ. ಮಿನಿಮಮ್ ಇದಕ್ಕೆ 4 to 5 hours ಆದರೂ ನೆನೆಸ್ಕೋಬೇಕು ಸಾಬುದಾಣಿ ನಾವು ಎಷ್ಟು ಚೆನ್ನಾಗಿ ನೆನೆಸ್ಕೋತೀವಿ ನೋಡಿ. ವಡ ಅಲ್ಲಿ ಕಿಚಡಿ ಅಥವಾ ಏನಾದರೂ ಮಾಡಬೇಕಾದ್ರೂ ಸಾಬುದಾಣಿನ ಚೆನ್ನಾಗಿ ನೆನೆಸ್ಕೋಬೇಕು ನೋಡಿ. ಕೈಯಿಂದ ಈ ರೀತಿ ಒಂದು ಪ್ರೆಸ್ ಮಾಡಿ ನೋಡಿ, ಚೆನ್ನಾಗಿ ಅದು ಫುಲ್ಲು ಮ್ಯಾಶ್ ಆಗಬೇಕು. ಸಾಬುದಾಣಿ ಒಂಚೂರು ಗಟ್ಟಿ ಇರಬಾರ್ದು. ಈ ರೀತಿ ಫುಲ್ ಮ್ಯಾಶ್ ಆದರೆ ಸಾಬುದಾಣಿ ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಅಗಲವಾಗಿರೋ ಪಾತ್ರೆಯಲ್ಲಿ ಎಲ್ಲ ಸಾಬುದಾಣಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಇದಕ್ಕೆ 2 ಆಲೂಗಡ್ಡೆನ ಮೀಡಿಯಮ್ ಸೈಜ್ ಆಗಿರೋ 2 ಆಲೂಗಡ್ಡೆನ ಮುಂಚೆನೇ ಬೇಯಿಸಿ ಅದನ್ನು ತೆಗೆದಿಟ್ಕೊಂಡಿದ್ದೆ. ಇದಕ್ಕೆ ಬಾಯ್ಲ್ಡ್ ಆಲೂಗಡ್ಡೆ ಹಾಕಬೇಕು. ದೊಡ್ಡ ಸೈಜ್ ಆಗಿದ್ದರೆ 2 ಹಾಕ್ಕೊಳ್ಳಿ, ಚಿಕ್ಕದಾದರೆ 3 ಆಲೂಗಡ್ಡೆನ ಹಾಕೋಬೋದು. ಈಗ ಇದು ಸ್ವಲ್ಪ ದೊಡ್ಡ ಸೈಜ್ ಆಗಿರೋದಕ್ಕೆ ನಾನು 2 ಆಲೂಗಡ್ಡೆನ ಬಾಯ್ಲ್ ಮಾಡಿಕೊಂಡು ಈ ರೀತಿ ಮೇಲ್ಗಡೆ ಸಿಪ್ಪೆನ ತೆಗೆದು ತುರಿದು ಹಾಕಬೇಕು. 2 ಆಲೂಗಡ್ಡೆನ ಈ ರೀತಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಇನ್ನೊಂದು ಹಸಿ ಆಲೂಗಡ್ಡೆ ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬಾಯ್ಲ್ ಮಾಡ್ಕೊಂಡಿರೋದು ಮತ್ತು ಹಸಿ ಆಲೂಗಡ್ಡೆ ಎರಡನ್ನೂ ಕೂಡ ಹಾಕಿ, ಹಸಿ ಆಲೂಗಡ್ಡೆ ಹಾಕೋದ್ರಿಂದ ಇದು ಮೇಲ್ಗಡೆ ಕ್ರಿಸ್ಪಿಯಾಗಿ ಎಣ್ಣೆ ಹಿಡಿಯಲ್ಲ. ವಡಾನ ಫ್ರೈ ಮಾಡಿದಾಗ ಮೇಲ್ಗಡೆ ಲೇಯರು ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇದಕ್ಕೆ 1 ಹಸಿ ಆಲೂಗಡ್ಡೆ ಮತ್ತು 2 ಬಾಯ್ಲ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಹಾಕಿ, ನಂತರ ಇದರಲ್ಲಿ ನಮಗೆ ಖಾರಕ್ಕೆ ಅನುಗುಣವಾಗಿ 4 to 5 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಉಪವಾಸ ಮಾಡೋದಾದರೆ ಫಾಸ್ಟಿಂಗ್ ಉಪ್ಪು ಸಿಗುತ್ತೆ ನೋಡಿ, ಅದನ್ನು ಕೂಡ ಹಾಕಬೇಕು. ಸೇಂಧಾ ನಮಕು. ಇಲ್ಲಿ ನಾನು ಒಂದು ಕಪ್ಪಷ್ಟು ಶೇಂಗಾನ ಹುರಿದು ಪುಡಿ ಮಾಡ್ಕೊಂಡಿಟ್ಕೊಂಡಿದ್ದೆ. ಇದಕ್ಕೆ ಚೆನ್ನಾಗಿ ಕಡಲೆಕಾಯಿ ಬೀಜನ ಒಂದು ಸ್ವಲ್ಪ ಚೆನ್ನಾಗಿ ಹುರಿದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಪೌಡ್ರ್ ಮಾಡ್ಕೊಳ್ಳಿ, ಕೋರ್ಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ತುಂಬ ನೈಸ್ ಮಾಡ್ಕೋಬಾರ್ದು ಶೇಂಗಾ ಪುಡಿ. ಅದನ್ನು ಕೂಡ ಒಂದು 4 to 5 ಸ್ಪೂನ್ ಆದರೂ ಹಾಕಬೇಕು, ಚೆನ್ನಾಗಾಗುತ್ತೆ ಟೇಸ್ಟು. ಇದಕ್ಕೆ ನಾನು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಇದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ. ಇದನ್ನು ನೀಟಾಗಿ ಈ ರೀತಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕರಿಬೇವು ಕೂಡ ಹಾಕಿ ನೋಡಿ, ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ನಾವು ಈ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೋದು. ಕೈಗೆ ಒಂಚೂರು ಅಂಟಬಾರ್ದು, ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಅದಕ್ಕೆ ಶೇಂಗಾ ಮತ್ತು ಆಲೂಗಡ್ಡೆ ಚೆನ್ನಾಗಿ ಹಾಕೋದ್ರಿಂದ ಆಲೂಗಡ್ಡೆ ಅಂಟಾಗಲ್ಲ, ಸ್ಟಿಕ್ಕಿನೆಸ್ ಕಡಿಮೆ ಆಗುತ್ತೆ. ಈಗ ವಡೆ ಆಕಾರಿಗೆ ಈ ರೀತಿ ರೌಂಡಾಗಿ ತಟ್ಕೊಳ್ಳಿ. ಯಾವ ಸೈಜ್ ಬೇಕು ಆ ಸೈಜಲ್ಲಿ ವಡೆನ ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಡಿ. ಎಲ್ಲ ವಡೆನೂ ಈ ರೀತಿ ಮಾಡಿಕೊಂಡು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ನಮಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಒಂದು ಸಲ ಎಲ್ಲ ವಡೆನೂ ಮಾಡಿಕೊಂಡು ಈ ಪ್ಲೇಟಲ್ಲಿ ಇಟ್ಕೊಂಡು ನಂತರ ಈ ಕಡೆ ಎಣ್ಣೆ ಕೂಡ ಕಾಯೋದಕ್ಕೆ ಇಡಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನಮಗೆ ಚೆನ್ನಾಗಿ ಬಿಸಿಯಾಗಿರೋ ಎಣ್ಣೆಯಲ್ಲಿ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಒಂದು ಸಲ ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೇ ಎಣ್ಣೆಯಲ್ಲಿ ಒಂದೊಂದಾಗಿ ಹಾಕಿ ಚೆನ್ನಾಗಿ ಇದನ್ನು ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು 1 ನಿಮಿಷ ಹಾಗೆ ಬಿಡಿ. ಒಂದು ಕಡೆ ಫ್ರೈ ಆದಮೇಲೆ ನಂತರ ಇನ್ನೊಂದು ಕಡೆ ಇದನ್ನು ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಈ ರೀತಿ ಕಂದು ಬಣ್ಣ ಬರೋವರೆಗೂ ವಡಾನ ಫ್ರೈ ಮಾಡಿಕೊಂಡು ನೋಡ್ತಾ ಇದ್ದ ಹಾಗೆ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಟಿಶ್ಯೂ ಟವಲಲ್ಲಿ ತೆಗೆದಿಟ್ಕೊಳ್ಳಿ. ಒಂಚೂರು ಎಣ್ಣೆ ಹಿಡಿಯಲ್ಲ ನೋಡಿ, ಎಷ್ಟು ಚೆನ್ನಾಗಿ ಡ್ರೈಯಾಗಿ ವಡಾನ ಫ್ರೈ ಮಾಡ್ಕೋಬೇಕು. ಮೇಲ್ಗಡೆ ಫುಲ್ ಗರಿ ಆಗಿರುತ್ತೆ, ಕ್ರಿಸ್ಪಿಯಾಗಿ, ಒಳಗಡೆ ಮಾತ್ರ ಸಾಫ್ಟ್ ಆಗಿರುತ್ತೆ. ಸಖತ್ ಟೇಸ್ಟಿಯಾಗಿರೋ ಈ ವಡಾನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ಬಿಸಿ ಆದ ಸಾಬುದಾಣ ವಡಾನ ನಾವು ಪುದೀನ ಚಟ್ನಿ ಅಥವಾ ಮೊಸರು ಜೊತೆ ಸರ್ವ್ ಮಾಡಿ ಸೂಪರಾಗಿರುತ್ತೆ. ಸಾಸು ಅಥವಾ ಗ್ರೀನ್ ಚಟ್ನಿ ಜೊತೆ ಅಂತೂ ಸಖತ್ ರುಚಿ ಕೊಡುತ್ತೆ. ಕ್ರಿಸ್ಪಿಯಾದ ಗರಿಯಾದ ಈ ವಡಾ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸಿಪಿ ಇಷ್ಟ ಆದರೆ ರೆಸಿಪಿಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ಸಾಬುದಾಣ ವಡಾ ರೆಸಿಪಿನ ಶೇರ್ ಮಾಡಿ. ನೋಡಿ, ಮೇಲ್ಗಡೆ ಲೇಯರ್ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಬಟ್ ಒಳಗಡೆ ಮಾತ್ರ ಸಾಫ್ಟ್ ಆಗಿರುತ್ತೆ ವಡ. ನೋಡಿ, ಈ ಸಾಬುದಾಣ ವಡ ಅಂತೂ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನನಗಂತೂ ಫೇವ್ರೇಟ್ ಆದ ಸ್ನ್ಯಾಕ್ಸ್ ಇದು. ನಿಮ್ಮ ಮನೆಯಲ್ಲಿ ಉಪವಾಸ ಟೈಮಲ್ಲಿ ಏನೆಲ್ಲ ಸ್ನ್ಯಾಕ್ಸ್ ಎಲ್ಲ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ವಡ ನೋಡಿ ತುಂಬಾ ಹೊಟ್ಟೆ ಹಸಿತಾ ಇದೆ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು ಅಗೇನ್.